ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಉಡುಪಿಯಲ್ಲಿ ಆಕರ್ಷಕ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ ಈ ಪ್ರದರ್ಶನ ಆಯೋಜಿಸಿದೆ. ಇದೇ ರಾಜ್ಯದಲ್ಲಿ ಮೊದಲ ಬಾರಿಗೆ ರಾಜ್ಯ ಸರ್ಕಾರದ 5 ಪಂಚ ಗ್ಯಾರಂಟಿಗಳನ್ನು ಫಲಪುಷ್ಪಗಳಲ್ಲಿ ಬಿಂಬಿಸಿರುವುದು ಈ ಬಾರಿಯ ವಿಶೇಷ. ದೊಡ್ಡನಗುಡ್ಡೆ ತೋಟಗಾರಿಕೆ ಇಲಾಖೆ ಪುಷ್ಪ ಹರಾಜು ಕೇಂದ್ರದ ಆವರಣದಲ್ಲಿ ಪ್ರದರ್ಶನ ನಡೀತಾ ಇದೆ. ಪಂಚ ಗ್ಯಾರಂಟಿ ಯೋಜನೆಗಳು ಹೂವುಗಳಿಂದ ಕಲಾಕೃತಿಯ ರೂಪದಲ್ಲಿ ಅರಳಿ ನೋಡುಗರ ಗಮನ ಸೆಳೀತಾ ಇದೆ. ಗುಲಾಬಿಯಲ್ಲಿ ಮೂಡಿದ ಕರ್ನಾಟಕ ನಕಾಶೆ, ಹೂವಿನಿಂದ ಮಾಡಿದ ಮಾವಿನ ಹಣ್ಣಿನ ಕಲಾಕೃತಿಯ ಸೆಲ್ಫಿ ವಲಯ, ಸ್ಥಳೀಯವಾಗಿ ಬೆಳೆದ ತರಕಾರಿ, ಹಣ್ಣು ಹಂಪಲು, 1.27 ಲಕ್ಷದಷ್ಟು ಬಣ್ಣ ಬಣ್ಣದ ಹೂವಿನ ಗಿಡಗಳು ಇಲ್ಲಿ ನೋಡುಗರ ಗಮನ ಸೆಳೀತಾ ಇದೆ. ಅನ್ನಭಾಗ್ಯದ ಅಕ್ಷಯ ಪಾತ್ರೆಗೆ ಹೂವಿನ ಅಲಂಕಾರ ಮಾಡಲಾಗಿದ್ರೆ, ಯುವ ನಿಧಿ ಯೋಜನೆ ಮುಂದೆ ಪದವೀಧರನ ಮೂರ್ತಿ ಇದೆ. ವಿದ್ಯುತ್ ಬಲ್ಬ್ ಮಾದರಿಗೆ ಹೂವಿನ ಅಲಂಕಾರ ಗೃಹ ಜ್ಯೋತಿಯ ಸೂಚಕವಾದರೆ, ಶಕ್ತಿ ಯೋಜನೆ ಸಂಕೇತವಾಗಿ ಕೆಂಪು ಸರ್ಕಾರಿ ಬಸ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರು ನೋಟಿನ ಕಂತೆ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ಪ್ರತಿಬಿಂಬಿಸುತ್ತೆ. ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು 23 ಜಾತಿಯ 7,000 ಹೂವಿನ ಗಿಡಗಳು ಆದ ಪಟೂನಿಯಾ, ಸಿಲೋಶಿಯಾ, ಸಾಲ್ಟಿಯಾ, ಸೇವಂತಿಗೆ, ಚೆಂಡು ಹೂ, ಜಿನಿಯಾ, ಚೈನಾ ಆಸ್ಟರ್, ಬಾಲ್ಸಮ್, ತೊರೇನಿಯಾ, ಯೋಜಿನಿಯಾ, ಗುಲಾಜಿ, ಟೆಕೋಮಾ, ದಾಸವಾಳ, ಪ್ಯಾನ್ಸಿ, ಇಂಪೇಷಿಯನ್ಸ್ ಮುಂತಾದ ಗಿಡವನ್ನ ಜೋಡಿಸಲಾಗಿದೆ. ಇದು ಇವತ್ತಿನಿಂದ 3 ದಿನಗಳ ಕಾಲ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಾದ ಪಂಚ ಗ್ಯಾರಂಟಿಗಳು, ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅದರಲ್ಲಿ ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಮತ್ತು ಅನ್ನಭಾಗ್ಯ, ಈ ಯೋಜನೆಗಳ ಒಂದು ಪರಿಕಲ್ಪನೆಗಳನ್ನು ಅನಾವರಣಗೊಳಿಸಿದ್ದೇವೆ. ಅದು ಏನು ಹೂಗಳನ್ನು ಜೋಡಿಸಿಕೊಂಡು ಆ ಮೂಲಕ ಈ ಒಂದು ಕಲ್ಪನೆಯನ್ನು ನಮ್ಮ ಆರ್ಟಿಸ್ಟ್ಗಳು ಸಾಕಾರಗೊಳಿಸಿದ್ದಾರೆ. ಇದು ಈ ಸಲದ ಫಲಪುಷ್ಪ ಪ್ರದರ್ಶನದ ವಿಶೇಷ ಒಂದು ಆಕರ್ಷಣೆ ಇದೆ. ಅದರಿಂದಾಗಿ ಸಾರ್ವಜನಿಕರು, ಉಡುಪಿ ಜಿಲ್ಲೆಯ ಅದೇ ರೀತಿಯಲ್ಲಿ ಉಡುಪಿ ನಗರದ ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಬೇಕು. ಅದೇ ರೀತಿಯಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಕ್ಕೆ. ಅದರಿಂದಾಗಿ ಅವರು ಮಾಡಿದಂಥ ಒಂದು ಕೆಲಸ, ಅದಕ್ಕೆ ಪ್ರತಿಫಲ ಸಿಗಬೇಕಾದ್ರೆ ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡುವಂಥದ್ದು. ಅದರಿಂದಾಗಿ ಎಲ್ಲರೂ ಬಂದು ವೀಕ್ಷಣೆ ಮಾಡಿಕೊಂಡು ಇಲ್ಲಿಂದ ಒಂದಷ್ಟು ಮಾಹಿತಿನ ತಾವುಗಳು ಮತ್ತು ತಮ್ಮ ಮಕ್ಕಳು ತಗೊಂಡು ಹೋಗಬೇಕು ಅಂತ ನಾನು ಬಯಸ್ತೇನೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.